ಒಂದು CCTV ಫುಟೇಜ್ ಎಲ್ಲವುಗಳು ಇದೆ, ಎಲ್ಲವೂ ಆಗ್ತವೆ ಅಂತಕ್ಕಂಥದ್ದು. ದಯವಿಟ್ಟು ಮಾತಾಡಬೇಡಿ. ನ್ಯಾಯಗಳು ಕೇಳುವಾಗ ನಾವು ಒಂದು ನಿಮಿಷ ಮೇಡಮ್, ನ್ಯಾಯ ಕೇಳುವಾಗ ನ್ಯಾಯಬದ್ಧವಾಗಿರಬೇಕು. ನಾನು ನಿಮ್ಮಲ್ಲಿ ಒಂದು ಮಾತನ್ನು ಹೇಳ್ತೀನಿ, ದಯವಿಟ್ಟು ಎಲ್ಲ ಸ್ನೇಹಿತರು ಕೇಳ್ತಾರೆ. ನಮ್ಮ ಹೋರಾಟ ಇದು ಪ್ರಾರಂಭ, ಒಕ್ಕಲಿಗರ ಹೋರಾಟ ಪ್ರಾರಂಭ. ಒಕ್ಕಲಿಗರ ಹೋರಾಟ ಅಂತ್ಯ ಯಾವಾಗ ಆಗ್ತದೆ ಕೇಳಿದ್ರೆ ನ್ಯಾಯ ಸಿಗುವಾಗ ಯಾವ ರೀತಿ ಇದೇ ಸ್ಥಳದಲ್ಲಿ ತೋರಿಸಿಲ್ಲ ಅಂದ್ರೆ ನಾವು ಸಿದ್ದಾಪುರ ಮತ್ತು ಒಕ್ಕಲಿಗ ಸಮುದಾಯ ಅಲ್ಲ ಅಂತಕ್ಕಂಥದ್ದನ್ನು ಮುಂದಿನ ದಿನ ತೋರಿಸ್ತೀನಿ. ಈಗ ದಯಮಾಡಿ DSP ಮೇಡಮ್ ಅಂದ್ರೆ ಇನ್ನೊಂದು ಈ ವಿಚಾರದಲ್ಲಿ ಹೇಳ್ತೀನಿ. ನಮ್ಮ ಮಗು ಸಾವಿಗೆ ಕಾರಣ ಆಯ್ತು ಅಂತ ನನಗೆ ಮನಸ್ಸಿಗೆ ಅನಿಸ್ತಾ ಇದೆ. ಆ ಅಧಿಕಾರಿಗಳ ಬೇಜವಾಬ್ದಾರಿತನ, ಆ 3 ಗಂಟೆ ಸಮಯ ಇರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಶಕ್ತಿಗತವಾಗಿ ಪರಿವರ್ತನೆ ಆಗಲಿ, ಒಟ್ಟಾರೆಯಾಗಿ ಗೋಕುಲ ಸಾವಿಗೆ ನ್ಯಾಯಯುತವಾದ ನ್ಯಾಯವಾಗಿ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ಪುನಃ ನಿಮ್ಮೆಲ್ಲರ ಹೋರಾಟಕ್ಕೆ ಬೆಂಬಲಿಸಿದ್ದಕ್ಕೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿ ನಮ್ಮ ಭಾಸ್ಕರ್ ಪಟ್ಗಾರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನಾವು ದಯವಿಟ್ಟು ಅವ್ರು ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ ಅಧಿಕಾರಿಗಳು. ಅವ್ರ ತಾಳ್ಮೆ ಇದೆ, ನೀವು ತಾಳ್ಮೆ ಇದ್ದಾರೆ. ನಾವಿಲ್ಲಿ ರಾತ್ರಿ ಇರ್ಬಿಟ್ರು ಅವ್ರು ನಿಲ್ತಾರೆ. ಅವರು ನ್ಯಾಯದ ಪರವಾಗಿ ನ್ಯಾಯಕ್ಕೆ ಇದಕ್ಕೆ ಬಂದಾಗ ಯಾರಿಗೂ ಅವ್ರು ತೊಂದರೆ ಕೊಡೋದಿಲ್ಲ ಹೇಳು ವಿಶ್ವಾಸ ನನಗೆ ಅಧಿಕಾರ ವರ್ಗದ ಮೇಲೆ ಇದೆ. ಅವ್ರು ಇಲ್ಲಿ ನಾವು ರಾತ್ರಿ ಉಳಿದ್ರು ಅವ್ರು ನಿಂತ್ಕೊಳ್ತಾರೆ. ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆಯ್ತಾ? ನೀವು ಸಮಾಧಾನವಾಗಿ ನಿಮ್ಮ ನೋವನ್ನ, ಅವ್ರ ತಾಯಿ ನೋವನ್ನ ಹೇಳಲಿಕ್ಕೆ ಬಂದಿದ್ರಲ್ವಾ ಬಿಸಿಲಲ್ಲಿ ಯಾಕೆ ಕೊಟ್ಟಿದ್ದೀರಿ? AC ಮಾಡಿದ AC ಯಾಕೆ ಹಾಲ್ ಕೊಟ್ಟಿದ್ದಾರಾ? ಇಲ್ವಲ್ಲ. ನೀವು ನೋವನ್ನು ಹೇಳ್ಕೊಳಕ್ ಬಂದಿದ್ದೀರಿ, ಅವ್ರು ಕೇಳ್ಕೊಳ್ತಾರೆ. ನೀವು ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ನಿಷ್ಠಾವಂತರಿದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಸಹ ಧನ್ಯವಾದವನ್ನ ಸಲ್ಲಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿದ್ದಾಪುರ ಒಕ್ಕಲಿಗ ಸಮುದಾಯದ ವತಿಯಿಂದ ಏನಿವತ್ತು ಒಬ್ಬ ವಿದ್ಯಾವಂತ ಬದುಕು ಬಾಳಬೇಕಾಗಿ ಆ ಒಂದು ಕುಟುಂಬಕ್ಕೆ ಮುಂದೆ ಆಧಾರವಾಗಿರ್ಬೇಕಂತ ದಯವಿಟ್ಟು ದಯವಿಟ್ಟು ಶಾಂತ ರೀತಿಯಿಂದ ದಯವಿಟ್ಟು ನಾವು ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಇಲ್ಲಿ ಸೇರಿಲ್ಲ. ಒಂದು ಸಾವಾಗಿದೆ. ಸಾವಾದಾಗ ಇಡೀ ಸಿದ್ದಾಪುರ ಜನತೆ ನಮ್ಮ ಪರವಾಗಿದೆ. ಅವರಲ್ಲಿ ಏನೋ ಟ್ರಾಫಿಕ್ ಆಯ್ತು ಯಾರು ಬೇಜಾರು ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಟ್ರಾಫಿಕ್ ಆಯ್ತು ಯಾರು ಬೇಜಾರು ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಶಾಂತ ರೀತಿಯಿಂದಿರಿ. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿದ್ದಾಪುರ ತಾಲೂಕಿನಿಂದ ಬಂದಂತ ವಿಶೇಷವಾಗಿ ನಮ್ಮ ಒಕ್ಕಲಿಗ ಸಮುದಾಯದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಹಂತದ ಮುಖಂಡರು, ನಮ್ಮ ಮೋಹನ್ ಗೌಡ್ರು, VR ಗೌಡ್ರು, ನಮ್ಮ MT ಗೌಡ್ರು, KP ಗೌಡ್ರು, ಮತ್ತೆ ಯಾರಿದ್ದಾರೆ, ಮಹಾಬಲೇಶ್ವರ ಗೌಡ್ರು, ಸಾಕಷ್ಟು ಜನ, ಒಬ್ಬರ ಹೆಸರನ್ನ ಮರೆತು ಸೀತಾರಾಮ್ ಗೌಡ್ರು, ಸಾಕಷ್ಟು ಜನ ಇಲ್ಲಿ ಮುಖಂಡರು ಸೇರಿದ್ದೀನಿ. ಈ ಒಂದು ಹೋರಾಟಕ್ಕೆ ಶಕ್ತಿ ತುಂಬಿದಂತ ಮುಖಂಡರೊಟ್ಟಿಗೆ ನೀವೆಲ್ಲ ಇವತ್ತು ಒಂದು ತಾಯಿಯ ಮಗ ಸಾವಾಗಿದೆ ಹೇಳ್ಬಿಟ್ಟು ವಿಶೇಷವಾಗಿ ಮಹಿಳೆಯರು ಬಂದಿದ್ದೀರಲ್ಲ, ಒಬ್ಬೊಬ್ರು ಹೋಳಿಕೆ ವೈಭವ ಆಗಿ, ಒಬ್ಬೊಬ್ರು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ಅಂತ ಒಂದು ಹೋರಾಟಕ್ಕೆ ನಮ್ಮ ಮಹಿಳೆಯರು ಬಂದಿದ್ದಾರೆ. ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ಹಾಗೂ ಈಗ ಬಂದಿರತಕ್ಕಂತ ನಮ್ಮ ಹೊನ್ನಾವರ ತಾಲೂಕು ಅಧ್ಯಕ್ಷರಾದಂತ ತಿಮ್ಮಪ್ಪ ಗೌಡ್ರು ಇದ್ದಾರೆ, ಮಾಬಲ ಗೌಡ್ರು